ಯಾವುದು ಸಂಭವಿಸಬೇಕೋ ಅದು ಸಂಭವಿಸಿಯೇ ತೀರುತ್ತದೆ. ಆತಂಕ ಬಿಟ್ಟು ಪ್ರಯತ್ನ ಮುಂದುವರೆಸು. ನಿನ್ನ ಇಂದಿನ ಕಷ್ಟಗಳು ನಾಳೆಯ ಸುಂದರ ದಿನಗಳಿಗೆ ಬುನಾದಿ ಎಂಬುದನ್ನು ಮರೆಯಬೇಡ. ಬದಲಾವಣೆಯೇ ಜಗದ ನಿಯಮ. ನಿನ್ನೆ ನೀನು ಸೋತಿರಬಹುದು, ಇಂದು ಗೆಲ್ಲುವ ಸರದಿ ನಿನ್ನದು. ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿಲ್ಲದಿರಬಹುದು, ಆದರೆ ಅವುಗಳಿಗೆ ಪ್ರತಿಕ್ರಿಯಿಸುವ ರೀತಿ ನಮ್ಮ ಕೈಯಲ್ಲಿದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ನಿನ್ನ ನೋವುಗಳೂ ಸಹ. ಬದುಕು ಒಂದು ಸಾಗರವಿದ್ದಂತೆ. ಅಲೆಗಳ ಅಬ್ಬರಕ್ಕೆ ಹೆದರಬೇಡ, ಈಜುವುದನ್ನು ಕಲಿ. ಸಮಯ ಯಾರಿಗೂ ಕಾಯುವುದಿಲ್ಲ. ಒಳ್ಳೆಯ ಕೆಲಸವನ್ನು ಇಂದೇ ಆರಂಭಿಸು. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ಪ್ರೀತಿಯನ್ನು ಬಿತ್ತಿ ನೋಡು. ಸೋಲು ಎಂಬುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮೊದಲ ಹೆಜ್ಜೆ. ನಿನ್ನ ಹಣೆಬರಹವನ್ನು ನೀನೇ ಬರೆಯಬೇಕು. ಸೋಮಾರಿತನಕ್ಕೆ ಶರಣಾಗಬೇಡ. ಕೆಲಸ ಮಾಡುವುದು ನಿನ್ನ ಧರ್ಮ. ಫಲವನ್ನು ಕಾಲಕ್ಕೆ ಬಿಟ್ಟು ಬಿಡು. ನಿರೀಕ್ಷೆಗಳಿಲ್ಲದೆ ಮಾಡುವ ಕೆಲಸವೇ ನಿನಗೆ ಪರಮ ಶಾಂತಿಯನ್ನು ನೀಡುತ್ತದೆ. ಸೋಲಿನ ಭಯವಿದ್ದವನು ಎಂದಿಗೂ ಯುದ್ಧ ಗೆಲ್ಲಲಾರ. ಗೆಲ್ಲುವ ಛಲವೊಂದೇ ದಾರಿ. ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಭಗವಂತ ಯಾವಾಗಲೂ ಬೆನ್ನೆಲುಬಾಗಿ ಇರುತ್ತಾನೆ. ಫಲದ ಮೇಲಿನ ಅತಿಯಾದ ಆಸೆ ನಿನ್ನ ಕೆಲಸದ ಗುಣಮಟ್ಟವನ್ನು ಕುಂದಿಸುತ್ತದೆ. ನೀನು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ದರೆ ನಿನಗೆ ಕೆಟ್ಟದ್ದಾಗಲು ದೇವರು ಬಿಡುವುದಿಲ್ಲ. ಕಠಿಣ ಪರಿಶ್ರಮಕ್ಕೆ ಪರ್ಯಾಯ ಮಾರ್ಗವಿಲ್ಲ. ಬೆವರಿನ ಹನಿಗಳು ಯಶಸ್ಸಿನ ಮುತ್ತುಗಳು. ಗುರಿ ತಲುಪುವ ಆತುರಕ್ಕಿಂತ ಸಾಗುವ ಹಾದಿಯ ಸಂಸ್ಕಾರ ಮುಖ್ಯ. ಯಶಸ್ಸು ಅಹಂಕಾರ ತರಬಾರದು. ಸೋಲು ನಿರಾಶೆ ಮೂಡಿಸಬಾರದು. ನಿನ್ನ ಕರ್ಮವೇ ನಿನ್ನ ಗುರುತು. ಮಾತನಾಡಬೇಡ, ನಿನ್ನ ಕೆಲಸ ಮಾತನಾಡಲಿ. ಮನಸ್ಸು ಒಂದು ಚಂಚಲ ಕುದುರೆ. ಅದನ್ನು ಹತೋಟಿಯಲ್ಲಿಟ್ಟವನೇ ನಿಜವಾದ ಜಿತೇಂದ್ರಿಯ. ಕೋಪದಲ್ಲಿ ಆಡುವ ಒಂದು ಮಾತು 100 ವರ್ಷದ ಸಂಬಂಧವನ್ನು ಮುರಿಯಬಲ್ಲದು. ಮೌನಕ್ಕೆ ಇರುವ ಶಕ್ತಿ ಮಾತಿಗೆ ಇಲ್ಲ. ಕೆಲವೊಮ್ಮೆ ಸುಮ್ಮನಿರುವುದೇ ಶ್ರೇಷ್ಠ ಉತ್ತರ. ಇನ್ನೊಬ್ಬರ ಬದುಕಿನೊಂದಿಗೆ ನಿನ್ನ ಬದುಕನ್ನು ಹೋಲಿಸಿಕೊಳ್ಳಬೇಡ. ಪ್ರತಿಯೊಬ್ಬರ ಪಯಣವೂ ವಿಭಿನ್ನ. ಕ್ಷಮೆ ಎಂಬುದು ಬಲಹೀನತೆಯಲ್ಲ, ಅದು ಮಹಾನ್ ವ್ಯಕ್ತಿತ್ವದ ಲಕ್ಷಣ. ಅತಿಯಾದ ಆಸೆ ದುಃಖಕ್ಕೆ ಮೂಲ. ಇರುವಲ್ಲಿ ತೃಪ್ತಿ ಪಡುವುದೇ ಸುಖದ ದಾರಿ. ಪರರ ಸೇವೆಯಲ್ಲಿ ನಿನ್ನನ್ನು ತೊಡಗಿಸಿಕೋ. ನಿನ್ನ ನೋವುಗಳು ಮಾಯವಾಗುತ್ತವೆ. ಭಕ್ತಿ ಎಂದರೆ ಕೇವಲ ಪೂಜೆಯಲ್ಲ, ಮನುಷ್ಯತ್ವವನ್ನು ಗೌರವಿಸುವುದೇ ನಿಜವಾದ ಭಕ್ತಿ.
ಪ್ರೀತಿ ಹಂಚಿದಷ್ಟು ಬೆಳೆಯುತ್ತದೆ, ದ್ವೇಷ ಇಟ್ಟುಕೊಂಡಷ್ಟು ದಹಿಸುತ್ತದೆ. ಕೊನೆಯಲ್ಲಿ ಉಳಿಯುವುದು ನಾವು ಗಳಿಸಿದ ಹಣವಲ್ಲ, ನಾವು ಗಳಿಸಿದ ಜನರ ಪ್ರೀತಿ.